ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಲ್ಲ ಸರ್ ಏನ್ ಮಾಡ್ತೀರಿ ಹೇಳ್ರಿ ಪ್ಲೀಸ್ ಸರ್. ಅಷ್ಟೇ ಅವಸ್ಥೆ ಮಾಡಬೇಡಿ ಸರ್. ನಮ್ಮ ಹವಾಲ್ ಕೇಳಿ ಸರ್ ಪ್ಲೀಸ್. ಏನ್ ಸರ್ ಏನಿದು? ರಕ್ಷಣೆ ಇಲ್ಲ ರಕ್ಷಣೆ ಬದುಕ್ತಕ್ಕಂಥವ್ರು, ದಿನಗೂಲಿ ದುಡಿಮೆಯಿಂದ ಜೀವನ ಮಾಡ್ತಕ್ಕಂಥವ್ರು ಅಲ್ಲಿ ಬಣಿಮೆಗಳನ್ನ ಹಾಕೋದ್ರ ಮೂಲಕನೇ ಅಲ್ಲಿ ಇವು ಘಟನೆಗಳು ಉದ್ಭವ ಆಗ್ತಕ್ಕಂಥದ್ದು. ದಯವಿಟ್ಟು ತಾವು ಕೂಡಲೇ ಅಲ್ಲಿರ್ತಕ್ಕಂಥದ್ದೇನು ಸಾರ್ವಜನಿಕರಿಗೆ ಬಯಲು ಶೌಚಾಲಯ, ಇವತ್ತೇನು ಆರ್ಥಿಕದಲ್ಲಿ ಸ್ವಲ್ಪ ಸಬಲೀಕರಣ ಆದವರು ಶೌಚಾಲಯಗಳ ಕಟ್ಕೊಂಡಿರ್ತಾರೆ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಕ್ಕಿಲ್ಲ. ಇವತ್ತೇನು ಅಲ್ಲಿರ್ತಕ್ಕಂಥದ್ದು ಬಣಿಮೆಗಳನ್ನ ಕೂಡಲೇ ಇವತ್ತಲ್ಲಿ ತೆರವುಗೊಳಿಸಿ ಆ ಕುಟುಂಬಕ್ಕೆ ಇವತ್ತಾಗಿರ್ತಕ್ಕಂಥ ನೋವನ್ನು ಮತ್ತೊಮ್ಮೆ ನಾವು ತುಂಬಲಿಕ್ಕೆ ಆಗ್ಲಿಕ್ಕಿಲ್ಲ ಸರ್. ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ನೀನು ಕೈಗೊಳ್ಳಬೇಕು. ಇವತ್ತು ಏನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಯಚೂರು ಜಿಲ್ಲೆ ವಿಶೇಷವಂದ್ರೆ ನಮಗೆ ಭದ್ರತೆ ಇಲ್ಲ. ದಲಿತರಂದ್ರೆ ಬಹಳಷ್ಟು ಕೀಳು ಮಟ್ಟದಲ್ಲಿ, ಮೇಲ್ವರ್ಗದವರು ಕೆಲವರು ನಮ್ಮ ಜೊತೆಗೆ ಅನ್ಯೋನ್ಯತೆ ಬಾಂಧವ್ಯತೆ ಇದ್ರು ಸಹ ನಮ್ಮ ದಲಿತ ಹೆಣ್ಣು ಮಕ್ಕಳ ಮೇಲೆ, ದಲಿತ ಹೋರಾಟಗಾರರ ಮೇಲೆ, ದಲಿತ ವ್ಯಕ್ತಿಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರ. ನೀವು ನಿಷ್ಠಾವಂತರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ನೀವು ಅಲಂಕರಿಸಿರ್ತಕ್ಕಂಥ ಯೂನಿಫಾರ್ಮ್ಗೆ ಜನತೆಯಾಗಿದೆ ಸರ್. ಇವತ್ತು ಹೆಂಗಾಗಿದೆ ಅಂದ್ರೆ ಸರ್, ನಾವು ಬಿಂಬಿಸ್ತಕ್ಕಂಥದ್ದು, ನಾವು ಯಾಕೆ ಬಿಂಬಿಸ್ತೀವಿ, ನಾವು ಯಾಕೆ ಆರೋಪ ಮಾಡ್ತೀವಿ ಅಂದ್ರೆ ನಮ್ಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನೀವೇ. ನಾವು ಕಾನೂನು ಕೈ ತಗೋಬೇಕು, ಒಂದು ಸೆಕೆಂಡ್ ಆಗಲ್ಲ. ನಮ್ಗೆ ಕಲಿಸಿರ್ತಕ್ಕಂಥ ಸಿದ್ಧಾಂತ ಏನಪ್ಪಾ ಅಂದ್ರೆ, ನೀವು ಕಾನೂನುಬದ್ಧವಾಗಿ ಬದುಕಿ, ಕಾನೂನುಬದ್ಧವಾಗಿ ಹೋಗಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿಸಿ ನೀವು ನ್ಯಾಯ ಪಡ್ಕೊಳ್ಳಿ ಅಂತ ಹೇಳಿದ್ರೆ, ಇವತ್ತು ಕಾನೂನುಬದ್ಧವಾಗಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಏನ್ ಮಾಡ್ಬೇಕು ಸರ್? ಎಷ್ಟು ಜನ ಹೆಣ್ಮಕ್ಳನ್ನ ಕಳ್ಕೊಳ್ಬೇಕು, ಎಷ್ಟು ಜನ ಯುವಕರನ್ನ ಕಳ್ಕೋಬೇಕು, ಒಂದು ಭದ್ರತೆ ಇಲ್ವಾ? ಇವತ್ತು ನೋಡ್ತಾ ಇದೀವ ತೆಲಂಗಾಣದಲ್ಲಿ ಎಲ್ಲ ಅತ್ಯಾಚಾರ ಆಗಿರ್ತಕ್ಕಂಥವ್ರನ್ನ ಇಮಿಡಿಯೇಟ್ಲಿ ಆಗಿ ಶೂಟ್ ಆರ್ಡರ್ ಮಾಡಿ ಅಲ್ಲಿರ್ತಕ್ಕಂಥ ಎಸ್ಪಿಗಳು ಎಷ್ಟೋ ಉನ್ನತವಾದಂತ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು ಇವತ್ತೆಲ್ಲ ಸಾಮಾಜಿಕತೆ ಅಂತ ನೋಡ್ತಾ ಇದೀವಿ. ನೀವು ಆರೋಪಿಗಳು ಯಾರೇ ಆಗಿರ್ಲಿ, ಯಾವ ಜಾತಿ ವರ್ಗದವರಾಗಿರ್ಲಿ, ನಮಗೆ ಜಾತಿ ಮುಖ್ಯ ಅಲ್ಲ ಸರ್. ಮನುಷ್ಯನಲ್ಲಿ ಮಾನವೀಯತೆ ಬಹಳ ಇಂಪಾರ್ಟೆಂಟ್. ಏನು ಹುಟ್ಟುತ್ತಾನೆ ಜಾತಿ, ಆ ಜಾತಿ ಈ ಜಾತಿ ಅಂತ ಪ್ರತಿಯೊಬ್ಬರಿಗೆ ಬರ್ಲಿಕ್ಕಿಲ್ಲ. ನಿಷ್ಠಾವಂತರಾಗಿ ಏನು ಪ್ರಾಮಾಣಿಕವಾಗಿ ನೀವು ನಿಮ್ಮ ಉದ್ಯೋಗದಲ್ಲಿ ಅಧಿಕಾರಿಗಳು ನಾವು ಅಲ್ಲ, ಯುಎಸ್ ಸಾಹೇಬ್ರ ಅಲಿಗೇಷನ್ ಅಲ್ಲ, ಮತ್ತು ಇರ್ತಕ್ಕಂಥ ಅಧಿಕಾರಿಗಳ ಅಲಿಗೇಷನ್ ಅಲ್ಲ. ನಾವು ವ್ಯವಸ್ಥೆ ಕೇಳ್ತಾ ಇದೀವಿ. ನಾವು ಯಾವ ಪರಿಸ್ಥಿತಿ ಬಂತ ಜಿಲ್ಲೆ ಇಲ್ಲ ಅಂತ ಅಲ್ಲ ಸರ್. ಅದನ್ನೇ ನಾನು ಹೇಳ್ತೀನಿ ಎಲ್ಲರ ಆಫೀಸರ್ಸ್ಗೆ ಸರಿಯಾಗಿ ಡ್ಯೂಟಿ ಮಾಡಕ್ಕೆ ಸರ್. ಅಲ್ಲ ಸರ್, ನೀವು ಹೋಗ್ಲೇಬೇಕಂತಂದ್ರೆ ಹೋಗ್ರಿ, ತೊಂದ್ರೆ ಇಲ್ಲ. ಸಸ್ಪೆಕ್ಟ್ ಸಿಕ್ಕಿದೆ, ನಾವು ಸಸ್ಪೆಂಡ್ ಇಂಟರ್ವ್ಯೂ ಮಾಡ್ತಿದ್ದೇವೆ. ಅದು ಇನ್ವೆಸ್ಟಿಗೇಷನ್ ಮಾಡೋದು ಸೀರಿಯಸ್ ತಗೊಳ್ಳಲ್ಲ, ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.